ಕೆಂಪೇಗೌಡರ ಆಡಳಿತ ವ್ಯವಸ್ಥೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿವೆ. ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ಎಂ. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಮತ್ತು ಪ್ರಜಾಹಿತ ಚಿಂತನೆಯ ಮೂಲಕ ಜನಸ್ನೇಹಿ ಆಡಳಿತ ನೀಡಿದವರು ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ಎಂ ಹೇಳಿದರು. ಇಂದು ಬಾಗೇಪಲ್ಲಿ ವಕೀಲರ ಸಂಘದ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಮಾತನಾಡಿದರು. ಕೆಂಪೇಗೌಡರ ಆಡಳಿತ ವ್ಯವಸ್ಥೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿವೆ. ಸಮಾನತೆ ಮತ್ತು ಜನಸ್ನೇಹಿ ಆಡಳಿತ ಮಾದರಿಯು ಇಂದಿಗೂ ಆದರ್ಶವಾಗಿದೆ ಎಂದರು. ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರುವ ಕೆರೆ, ಕೋಟೆ ಹಾಗೂ ವ್ಯಾಪಾರಕ್ಕೆ ಪ್ರತ್ಯೇಕ ಪೇಟೆಗಳು ಕೆಂಪೇಗೌಡರ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕ್ಷಿಯಾಗಿವೆ. ಬೆಂಗಳೂರು ಜನತೆಗೆ ಅಲ್ಲದೆ ಅದರ ಸುತ್ತ ಮತ್ತು ಕೆರೆ ಕಟ್ಟೆಗಳನ್ನು ಕಟ್ಟಿ ರೈತರಿಗೆ ಕೃಷಿ ನೀರಾವರಿ ಸೌಲಭ್ಯ ಕಲ್ಪಿಸಿದ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲಿದಿದೆ. ನಾಡಪ್ರಭು ಕೆಂಪೇಗೌಡರು ಜನಪರ ಆಡಳಿತ ನಡೆಸುವ ಜೊತೆಗೆ ಸರ್ವರ ಅಭ್ಯುದಯಕ್ಕಾಗಿ ಶ್ರಮಿಸಿದ್ದು, ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಸರ್ವ ಜನಾಂಗದ ನಾಯಕರಾಗಿದ್ದು, ಬೆಂಗಳೂರು ಇಂದು ವಿಶ್ವದರ್ಜೆ ರಾಜಧಾನಿಯಾಗಿದ್ದು ವಿಶ್ವವಿಖ್ಯಾತಿ ಪಡೆದಿದೆ. ಅವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ತಮ್ಮ ಜೀವನವನ್ನು ಸುಗಮವಾಗಿಸಿಕೊಳ್ಳಬಹುದು ಎಂದು ತಿಳಿಸಿದರು. ವೆಟರ್ನರಿ ಕೋರ್ಟ್ ನ್ಯಾಯಾಲಯ ಬಾಗೇಪಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಲಯವನ್ನು ಇನ್ನು ಮುಂದಿನ ದಿನಗಳಲ್ಲಿ ಶುಕ್ರವಾರ, ಶನಿವಾರ ಇರುವ ನ್ಯಾಯಾಲಯ ಸೋಮವಾರ, ಮಂಗಳವಾರ, ಬುಧವಾರ ನಡೆಯಲಿದೆ ಎಂದು ಗೌರವಾನ್ವಿತ ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿರುವಂತಹ ಭಾರತಿ ಎಂ ತಿಳಿಸಿದರು. ಗೌರವಾನ್ವಿತ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು, ಗೌರವಾನ್ವಿತ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರು ಆಗಿರುವ ಗೌರವಾನ್ವಿತ ರಾಮಲಿಂಗೇಗೌಡರು ಅವರ ಆದೇಶದಂತೆ ಬಾಗೇಪಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಲಯ 2 ದಿನಗಳಿಂದ 3 ದಿನಗಳ ಕಾಲ ಮುಂದುವರಿಯಲಿದೆ ಎಂದು ತಿಳಿಸಿದರು. ಆಗಿದೆ. ಸೊ ಹಾಗಾಗಿ ಅದ್ರ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ಆ ದಕ್ಷಿಣದ ದ್ವಾರ ಎಲ್ಲ ನಿಂತ್ಕೊಂಡು ಮುಗಿಲು ಮುಟ್ಟಿರುತ್ತು. ಸೊ ಈ ರೀತಿ ಕೆಂಪೇಗೌಡರು ಇವರ ಜಯಂತಿಯನ್ನ ನಾವು ನೀವೆಲ್ಲ ಸಂತೋಷದ ವಿಷಯ. 537ರಲ್ಲಿ ಬೆಂಗಳೂರ ನಾಡನ್ನ ಕಟ್ಟಲಿಕ್ಕೋಸ್ಕರ ಬುನಾದಿಯನ್ನ ಹಾಕಿದ್ರು. ವಾಣಿಜ್ಯೀಕರಣಗೊಳಿಸುವ ಉದ್ದೇಶಕ್ಕಾಗಿ ಈ 64 ಪೇಟೆಗಳನ್ನ ನಮ್ಮ ರಾಜ್ಯದಲ್ಲೇ ಅಂತ ಯಾರು ಮಾಡಿಲ್ಲ. ಯಾವುದೇ ಒಬ್ಬ ಮುಂದೆ ಎಲ್ಲರೂ ಕಾರಣ ಯಾರಪ್ಪ ಅಂದ್ರೆ ಇವರ ಒಂದು ಶಿಸ್ತಿನ ಜೀವನ. ನೀವೆಲ್ಲರೂ ಆಗಲಿ, ಇವರ ಶ್ರದ್ಧೆ ಆಗಲಿ, ಇವರ ಜ್ಞಾನ ದೂರದೃಷ್ಟಿ ಇರದೆ 2 ಕೋಟಿ ಸಾಲ ಅದಲ್ಲ. 10 ವರ್ಷಕ್ಕೆ ಅಲ್ಲಿ ನಮ್ಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಬೇಕು. ರೀತಿಯಾಗಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಾವು ನೀವೆಲ್ಲರೂ ಸೇರಿ ವ್ಯಕ್ತಿಗಳು ಅಂತ ಹೇಳ್ತಾ ಕೆಂಪೇಗೌಡರಿಗೆ ಜಯವಾಗಲಿ ಹೇಳ್ತಾ ದಿನಗಳಲ್ಲಿ ನಮ್ಮ ಬಾಗೇಪಲ್ಲಿಯಲ್ಲಿ ನಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ. ಮತ್ತೆ ಇಷ್ಟು ಚಿಕ್ಕ ಭಾಗ ಸೊಸೈಟಿನಲ್ಲಿ ಕೆಲವರು ಅಡ್ಕಟ್ಟಲ್ಲಿ ಕೂತಿದ್ದೀರಾ, ಅದು ಮಾಡಬೇಕು. ಅದೇ ರೀತಿಯ ಒಂದು
ಹೋಗೋರು ಡೇಟ್ ತಗೊಳ್ಳೋರು ಒಂದು 4-4:15 ನಾವು ಇಳಿದ್ರೆ ನಾವು. ಈ ಸಂದರ್ಭದಲ್ಲಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶೆ ರಂಜಿತಾ ಎಸ್, ವಕೀಲರ ಸಂಘದ ಅಧ್ಯಕ್ಷರಾದ ಜಯನ್ ಮಂಜುನಾಥ್, ಉಪಾಧ್ಯಕ್ಷರಾದ ಸಿ ರವಿ, ಕಾರ್ಯದರ್ಶಿಗಳಾದ ಜಯಪ್ಪ, ಖಜಾಂಚಿಗಳಾದ ಬಿಂದು ಕುಮಾರಿ, ಹಿರಿಯ ವಕೀಲರಾದ ಟಿವಿ ಅಪ್ಪಸ್ವಾಮಿ, ನರಸಿಂಹಾರೆಡ್ಡಿ, ಕರುಣಾಸಾಗರ್ ರೆಡ್ಡಿ, ಅಲ್ಲಾ ಬಕಾಶ್, ನಂಜಪ್ಪ, ಬಿಎನ್ ದತ್ತಾತ್ರೇಯ, ಸತ್ಯನಾರಾಯಣ, ಫಯಾಜ್ ಬಾಷಾ, ವಿ ನಾರಾಯಣ, ಆರ್ ಚಂದ್ರಶೇಖರ, ಎ ನಂಜುಂಡಪ್ಪ, ಚಾಂದ್ ಪಾಷಾ, ಎಂಬಿ ಗುರುನಾಥ್, ಟಿಎಲ್ ರಾಮಾಂಜನೇಯ, ಸಿವಿ ನರೇಂದ್ರ ಬಾಬು, ಪ್ರಸನ್ನಕುಮಾರ್, ನಾಗಭೂಷಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.